ಓಕೆ, ಮೊಹಮ್ಮದ್ ಅಲ್ತಾಫ್ ಎನ್ನುವಾತ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದ. ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ ಅಂತ ಹೇಳಿದಾಗ ಅವನಿಗೆ ಫುಲ್ಲು ತಲೆ ಸುತ್ತು ಬಂದ್ಬಿಟ್ಟು ಪಿಸ್ತೂಲನ್ನು ತೆಗೆದು ಢಿಮ್ 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 ಅಂತ ಮೇಲಕ್ಕೆ ಹಾರಿಸಿದ. ಅಷ್ಟಾಗುವಾಗ ಎಲ್ಲ ಗೊತ್ತಾಗ್ಬಿಡ್ತು. ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಅವನೇ ಗೊತ್ತು ಮಾಡಿದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ. ಹೌದು, ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಹ್ಯಾಪಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಪಿಸ್ತೂಲ್ 6 ಸುತ್ತು ಏರ್ ಫೈರ್ ಮಾಡಿ ಉದ್ಯಮಿ ಪುಂಡಾಟ. ಬನ್ನೇರುಘಟ್ಟ ರಸ್ತೆಯ ಸ್ಕ್ರ್ಯಾಪ್ ಗೋಡೌನ್ನಲ್ಲಿ ಕೃತ್ಯ. ಸೆಪ್ಟೆಂಬರ್ 22ರಂದು ಮೊಯಿನ್ ಖಾನ್ ಎಂಬಾತನ ಹುಟ್ಟುಹಬ್ಬ. ಹಳೇದು. ಈ ವೇಳೆ ಏರ್ ಫೈರ್ ಮಾಡಿ ಪುಂಡಾಟ ಮೆರೆದ ಅಸ್ಸಾಮಿ. ಅಷ್ಟಾದರೆ ಗೊತ್ತಿರಲಿಲ್ಲ, ಯಾರು ಗೊತ್ತಾಗ್ತಿರ್ಲಿಲ್ಲ. ಅದನ್ನು ಈ ಇನ್ಸ್ಟಾಗ್ರಾಮ್ ಇವರಿದಾರಲ್ಲ, ಯಾರು ನಮ್ಮ ದರ್ಶನ ಅಭಿಮಾನಿಗಳೊಂದಿಬ್ರು ಆ ಸತ್ಯ ಮತ್ತು ಜೈಲಿಂದ ಹಾಕೊಂಡ್ಬಿಟ್ಟಿದ್ರಲ್ಲ, ಇವನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ ಅಂದಿದ್ದನ್ನು. ಈಗ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಬಾರೋ ಬಾರೋ ರಣಧೀರ ಅಂತೇಳಿ ಹಾಡಾಡ್ತಾ ಇದ್ದಾರೆ. ಘಟನೆ ವಿಡಿಯೋ ಮತ್ತು ಆತನ ಫೋಟೋ ನೋಡಿ. ಈತ ಸೈಯದ್ ಅಲ್ತಾಫ್. ಓಕೆ, ಇದೀಗ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ವೇಳೆ ಅಲ್ಲೇ ಮುಗಿಸ್ಬಿಟ್ಟಿದ್ರೆ ಆ ಗೋಡೌನಲ್ಲೇ ಕೇಲ್ಕತ್ತಮ್ ನಾಟಕ ಬಂದ್ ಆಗ್ತಾ ಇತ್ತು. ಯಾರು ಗೊತ್ತಾಗ್ತಿಲ್ಲ, ಏನೋ ಮಾಡಿದ್ರಂತೆ ಮತ್ತೊಂದು ಅಂತೇಳಿ. ಈ ಹೀರೋ ಥರ ಏನಂತಾರಲ್ಲ, ಈ ಬೀದಿಯಲ್ಲಿ ಹೋಗೋದಂತಂದು ಮನೆಯೊಳಗೆ ಬಿಟ್ಕೊಂಡ್ರಂತೆ ಅಂತೇಳಿ ಅಲ್ಲಿಗೆ ಮುಗ್ದಿದ್ರೆ ಆಗ್ತಿತ್ತು. ಬಾಯಿ ಕ್ಯಾ ಬಾಯಿ ಅಂತೆಲ್ಲ ಹೊಗಳಿರ್ತಾರೆ. ಖುಷಿ ಆಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾನೆ. ಅವನು ಹಾಕಿದ್ನೋ ಇನ್ನೊಬ್ಬ ಹಾಕಿದ್ನೋ ಗೊತ್ತಿಲ್ಲ. ಈಗ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಮ್ಮೆ ಕಟ್ ಮಾಡೋಣ ಕೇಕು ಅಂತ ಕೇಳ್ತಾ ಇದ್ದಾರಂತೆ. ನಾಗರಾಜ್, ಏನಾಗಿದ್ದಿದು? ಜಯಪ್ರಕಾಶ್, ಏನು ಸೆಪ್ಟೆಂಬರ್ 22ನೇ ತಾರೀಕು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸೈಯದ್ ಅಲ್ತಾಫ್ ಅಹ್ಮದ್ ಎಂಬಾತ ಏನು ಬರ್ತ್ಡೇ ಪಾರ್ಟಿ ಒಂದರಲ್ಲಿ ಭಾಗಿಯಾಗಿರ್ತಾನೆ. ಈ ವೇಳೆಯಲ್ಲಿ 6 ಸುತ್ತು ಗುಂಡನ್ನ ಗಾಳಿಯಲ್ಲಿ ಹಾರಿಸುವಂಥದ್ದು. ಇದು ಏನು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟಸ್ ಹಾಕೊಂಡಾಗ ಕೆಲವರು ಶೇರ್ ಮಾಡಿರ್ತಾರೆ. ಇದು ಏನು ಬೆಂಗಳೂರು BCPಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಅಪರಾಧ ಕೃತ್ಯಗಳ ಮೇಲೆ ಕಂಡಿಟ್ಟಿರ್ತಾರೆ. ಆ ಪೊಲೀಸರು ಗಮನಿಸಿ ಯಾರು ಈ ವ್ಯಕ್ತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ CCBಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿ ಆತನನ್ನ ಕರೆದುಕೊಂಡು ಬಂದು ವಿಚಾರಿಸಿದಾಗ ಆತ ಪರವಾನಗಿ ಹೊಂದಿರತಕ್ಕಂಥ ಲೈಸೆನ್ಸ್ ಇಟ್ಕೊಂಡು ಈ ರೀತಿ ಕೃತ್ಯ ಎಸಗಿರೋದು ಕಂಡು ಬಂದಿರ್ತದೆ. ಈಗ ಸದ್ಯಕ್ಕೆ ಆತನನ್ನ ಬಂಧಿಸಿ ಆತನ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಓಕೆ, ಮೊಹಮ್ಮದ್ ಅಲ್ತಾಫ್ ಎನ್ನುವಾತ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದ. ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ ಅಂತ ಹೇಳಿದಾಗ ಅವನಿಗೆ ಫುಲ್ಲು ತಲೆ ಸುತ್ತು ಬಂದ್ಬಿಟ್ಟು ಪಿಸ್ತೂಲನ್ನು ತೆಗೆದು ಢಿಮ್ 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 ಅಂತ ಮೇಲಕ್ಕೆ ಹಾರಿಸಿದ. ಅಷ್ಟಾಗುವಾಗ ಎಲ್ಲ ಗೊತ್ತಾಗ್ಬಿಡ್ತು. ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಅವನೇ ಗೊತ್ತು ಮಾಡಿದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ. ಹೌದು, ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಹ್ಯಾಪಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಪಿಸ್ತೂಲ್ 6 ಸುತ್ತು ಏರ್ ಫೈರ್ ಮಾಡಿ ಉದ್ಯಮಿ ಪುಂಡಾಟ. ಬನ್ನೇರುಘಟ್ಟ ರಸ್ತೆಯ ಸ್ಕ್ರ್ಯಾಪ್ ಗೋಡೌನ್ನಲ್ಲಿ ಕೃತ್ಯ. ಸೆಪ್ಟೆಂಬರ್ 22ರಂದು ಮೊಯಿನ್ ಖಾನ್ ಎಂಬಾತನ ಹುಟ್ಟುಹಬ್ಬ. ಹಳೇದು. ಈ ವೇಳೆ ಏರ್ ಫೈರ್ ಮಾಡಿ ಪುಂಡಾಟ ಮೆರೆದ ಅಸ್ಸಾಮಿ. ಅಷ್ಟಾದರೆ ಗೊತ್ತಿರಲಿಲ್ಲ, ಯಾರು ಗೊತ್ತಾಗ್ತಿರ್ಲಿಲ್ಲ. ಅದನ್ನು ಈ ಇನ್ಸ್ಟಾಗ್ರಾಮ್ ಇವರಿದಾರಲ್ಲ, ಯಾರು ನಮ್ಮ ದರ್ಶನ ಅಭಿಮಾನಿಗಳೊಂದಿಬ್ರು ಆ ಸತ್ಯ ಮತ್ತು ಜೈಲಿಂದ ಹಾಕೊಂಡ್ಬಿಟ್ಟಿದ್ರಲ್ಲ, ಇವನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ ಅಂದಿದ್ದನ್ನು. ಈಗ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಬಾರೋ ಬಾರೋ ರಣಧೀರ ಅಂತೇಳಿ ಹಾಡಾಡ್ತಾ ಇದ್ದಾರೆ. ಘಟನೆ ವಿಡಿಯೋ ಮತ್ತು ಆತನ ಫೋಟೋ ನೋಡಿ. ಈತ ಸೈಯದ್ ಅಲ್ತಾಫ್. ಓಕೆ, ಇದೀಗ ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ವೇಳೆ ಅಲ್ಲೇ ಮುಗಿಸ್ಬಿಟ್ಟಿದ್ರೆ ಆ ಗೋಡೌನಲ್ಲೇ ಕೇಲ್ಕತ್ತಮ್ ನಾಟಕ ಬಂದ್ ಆಗ್ತಾ ಇತ್ತು. ಯಾರು ಗೊತ್ತಾಗ್ತಿಲ್ಲ, ಏನೋ ಮಾಡಿದ್ರಂತೆ ಮತ್ತೊಂದು ಅಂತೇಳಿ. ಈ ಹೀರೋ ಥರ ಏನಂತಾರಲ್ಲ, ಈ
ಬೀದಿಯಲ್ಲಿ ಹೋಗೋದಂತ ಒಂದು ಮನೆಯೊಳಗೆ ಬಿಟ್ಕೊಂಡ್ರಂತೆ ಅಂತೇಳಿ ಅಲ್ಲಿಗೆ ಮುಗ್ದಿದ್ರೆ ಆಗ್ತಿತ್ತು. ಬಾಯಿ ಕ್ಯಾ ಬಾಯಿ ಅಂತೆಲ್ಲ ಹೊಗಳಿರ್ತಾರೆ, ಖುಷಿ ಆಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾನೆ. ಅವನು ಹಾಕಿದ್ನೋ ಇನ್ನೊಬ್ಬ ಹಾಕಿದ್ನೋ ಗೊತ್ತಿಲ್ಲ. ಈಗ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಮ್ಮೆ ಕಟ್ ಮಾಡೋಣ ಕೇಕು ಅಂತ ಕೇಳ್ತಾ ಇದ್ದಾರಂತೆ. ನಾಗರಾಜ್, ಏನಾಗಿದ್ದಿದು? ಜಯಪ್ರಕಾಶ್, ಏನು ಸೆಪ್ಟೆಂಬರ್ 22ನೇ ತಾರೀಕು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸೈಯದ್ ಅಲ್ತಾಫ್ ಅಹ್ಮದ್ ಎಂಬಾತ ಏನು ಬರ್ತ್ಡೇ ಪಾರ್ಟಿ ಒಂದರಲ್ಲಿ ಭಾಗಿಯಾಗಿರ್ತಾನೆ. ಈ ವೇಳೆಯಲ್ಲಿ 6 ಸುತ್ತು ಗುಂಡನ್ನ ಗಾಳಿಯಲ್ಲಿ ಹಾರಿಸುವಂಥದ್ದು. ಇದು ಏನು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟಸ್ ಹಾಕೊಂಡಾಗ ಕೆಲವರು ಶೇರ್ ಮಾಡಿರ್ತಾರೆ. ಇದು ಏನು ಬೆಂಗಳೂರು BCP ಇಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ಅಪರಾಧ ಕೃತ್ಯಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಆ ಪೊಲೀಸರು ಗಮನಿಸಿ ಯಾರು ಈ ವ್ಯಕ್ತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ CCBಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿ ಆತನನ್ನ ಕರೆದುಕೊಂಡು ಬಂದು ವಿಚಾರಿಸಿದಾಗ ಆತ ಪರವಾನಗಿ ಹೊಂದಿರತಕ್ಕಂಥ ಲೈಸೆನ್ಸ್ ಇಟ್ಕೊಂಡು ಈ ರೀತಿ ಕೃತ್ಯ ಎಸಗಿರೋದು ಕಂಡು ಬಂದಿರ್ತದೆ. ಈಗ ಸದ್ಯಕ್ಕೆ ಆತನನ್ನ ಬಂಧಿಸಿ ಆತನ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.